ಗೋಡೆ ಚಿಹ್ನೆಯನ್ನ ಲಾಕ್ ಮಾಡಿದ್ದೇಗೆ ಸತ್ಯ ಮಿಥ್ಯಗಳ ಧರ್ಮಯುದ್ಧದಲ್ಲಿ ಗೆದ್ದಿದ್ಯಾರು? ತಿಮರೋಡಿ ಗ್ಯಾಂಗಿಗೂ ಕಾದಿದ್ಯಾ ಕಂಟಕ? ಬೆಳಗ್ಗೆ 9:30ವರೆಗೂ ಕೂಡ ಆತ ಅನಾಮಿಕನೇ ಆಗಿದ್ದ. ಬಿಕಾಸ್ ಆತನ ಐಡೆಂಟಿಟಿ ಗೊತ್ತಿದ್ದರೂ ಕೂಡ ಅದನ್ನು ಯಾವ ಮಾಧ್ಯಮನೂ ಕೂಡ ಬ್ರೇಕ್ ಮಾಡಿರಲಿಲ್ಲ. ಆತನನ್ನ ಅರೆಸ್ಟ್ ಮಾಡಿದ ಬಳಿಕ ಆತ ಯಾರು, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾನೆ ಬರ್ತಾ ಇದೀವಿ ನಿಮ್ಗೆ. ಆತನ ಹೆಸರು ಚಿನ್ನಯ್ಯ ಅಂತ, ಆತನ ಊರು ಯಾವುದು, ಏನು, ಎತ್ತ, ಆತನಿಗೆ ಎಷ್ಟು ಜನ ಅಣ್ಣಂದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಆಲ್ರೆಡಿ ಮಾಹಿತಿ ಗೊತ್ತಿದೆ ನಿಮಗೆ. ಬಂಧನ ಪ್ರಕ್ರಿಯೆ ಆದ ಬಳಿಕ ಆತ ಏನೇನು ಷಡ್ಯಂತ್ರ ಮಾಡ್ತಾ ಇದ್ದ, ಯಾರ ಜೊತೆ ಅಂದ್ರೆ ಯಾರೆಲ್ಲ ಆತನ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ರು, ಈತನ ಮುಖಾಂತರ ಈತನನ್ನ ಯಾರೆಲ್ಲ ದಾಳವಾಗಿ ಉಪಯೋಗಿಸ್ಕೊಂಡಿದ್ರು, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಇನ್ನು ಚಿನ್ನಯ್ಯ ಬಂಧನದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಧರ್ಮಸ್ಥಳದ ಬೆಂಬಲಕ್ಕೆ ನಿಂತವರಿಗೆ ಧನ್ಯವಾದಗಳು. ತನಿಖೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಹೆಚ್ಚು ಮಾತನಾಡೋದಿಲ್ಲ. ಸತ್ಯಗಳನ್ನ ತೊಳೆದು ಇಟ್ಟಂತಾಗಿದೆ. ಅಭಿಮಾನ ಹೀಗೆ ಇರಲಿ, ಎಲ್ಲರ ಪ್ರೀತಿ ವಿಶ್ವಾಸ ಹೀಗೆಯೇ ಇರಲಿ ಅಂತ ಆಶಿಸ್ತೇನೆ ಅಂತ ಹೇಳಿದ್ರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಹೇಳಿಕೆ ಇದು. ಸಂತೋಷ ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾಗಲಿದೆ ಕೂಡ ಸತ್ಯ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಷಯದಿಂಚನೆ ಪಡೆದ ನಾವು ಸ್ವಾಮಿಲೆ ಆ ಆಶೀರ್ವಾದ ನಮ್ಮ ಕ್ಷೇತ್ರದ ಇಂಚನೆ ಪಡೆದ ಮಾಡ್ಕೊಂಡು ಉಚ್ಚಾರలేదు ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಭಾರಿ ಸಂತೋಷ. ಸತ್ಯ ಬರುವುದು ನಮ್ಮ ದಿಕ್ಕದಿಲ್ಲಕ್ಕಾಗಲಿದೆ ಕೂಡ ಸತ್ಯ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಷಯದಿಂಚನೆ ಪಡೆದ ನಾವು ಸ್ವಾಮಿಲೆ ಆ ಆಶೀರ್ವಾದ ನಮ್ಮ ಕ್ಷೇತ್ರದ ಇಂಚನೆ ಪಡೆದ. ಧರ್ಮಸ್ಥಳ ಫೇಸ್ಬುಕ್ ಪೇಜ್ ನಲ್ಲಿ ಶಿವರುದ್ರ ತಾಂಡವ ಪೋಸ್ಟ್ ಅನ್ನ ಹಾಕಲಾಗಿದೆ. ದೇವಸ್ಥಾನದ ಹಿಂದೆ ಶಿವತಾಂಡವ ಫೋಟೋವನ್ನ ಹಾಕಲಾಗಿರುವಂತದ್ದು. ಅಪಪ್ರಚಾರ ಮಾಡಿದವರಿಗೆ ದೇವಸ್ಥಾನದಿಂದ ಸಂದೇಶವನ್ನ ಕೊಟ್ಟಂತ ಆಗ್ತಾ ಇದೆ. ಅದರ ಜೊತೆಗೆ ಒಬ್ಬ ಯೂಟ್ಯೂಬರ್ ಸಮೀರ್, ಆತ ಶಿವರುದ್ರ ತಾಂಡವ ಇನ್ನು ಮುಂದೆ ಶುರುವಾಗುತ್ತೆ ಅಂತ 2 ತಿಂಗಳಿಂದ ಒಂದು ವಿಡಿಯೋವನ್ನ ಮಾಡಿ ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ದಿಗ್ಗಾಗ್ಲಿಕ್ಕೆ ಪ್ರಮುಖ ಕಾರಣ ಆಗಿದ್ದಂತ ಅದೊಂದು ವಿಡಿಯೋ. ಶಿವರುದ್ರ ತಾಂಡವ ಶುರುವಾಗ್ತಾ ಇದೆ, ಬೀದಿಗಿಳಿದು ಹೋರಾಟ ಮಾಡಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಮಾತುಗಳನ್ನೆಲ್ಲ ಆಡಿದ್ದ. ಈಗ ಸತ್ಯ ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಸಲಿ ಸತ್ಯ ಹೊರಗಡೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ನಿಜವಾದ ಶಿವರುದ್ರ ತಾಂಡವ ಶುರುವಾಗಿದೆ ಅನ್ನುವಂಥದ್ದನ್ನ ಧರ್ಮಸ್ಥಳ ದೇವಸ್ಥಾನದ ಫೋಟೋದ ಹಿಂದೆ ಶಿವರುದ್ರ ತಾಂಡವದ ಒಂದು ಗ್ರಾಫಿಕ್ಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಫೋಟೋವನ್ನು ಹಾಕಿರುವಂಥದ್ದನ್ನ ಗಮನಿಸ್ಬೋದು. ಅಸಲಿ ಶಿವರುದ್ರ ತಾಂಡವ ಇದು ಅನ್ನುವಂಥದ್ದನ್ನ ಆ ಫೋಟೋದ ಮುಖಾಂತರ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತದೆ. ಧರ್ಮಸ್ಥಳದ ಮಂಜುನಾಥ ಎಲ್ಲಿದ್ದಾನೆ ಅಂತ ಕೇಳ್ತಾ ಇದ್ರು ಕೆಲವರು. ನೋಡಿ, ಈಗ ಒಂದೊಂದಾಗಿ ವಿಚಾರಗಳು ಗೊತ್ತಾಗ್ತಾ ಇದೆ. ಅನಾಮಿಕನ ಮುಖಾಂತರ ಧರ್ಮಸ್ಥಳ ಮಂಜುನಾಥ ಎಲ್ಲ ಸತ್ಯವನ್ನ ಹೊರಗಿಳಿಯುತ್ತೆ ಅಂತ ಕೆಲವರು ಮಾತನಾಡ್ತಾ ಇದ್ರು. ಅದೇ ರೀತಿಯಾಗಿ ಆಗ್ತಾ ಇದೆ. ಆದರೆ ಯಾವುದು ಸತ್ಯ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಹೋಗ್ತಾ ಇದೆ. ಕೆಲವರು ಅನಾಮಿಕ ಆಗಿದ್ದಂಥ ಚಿನ್ನಯ್ಯ ಹೇಳಿದ್ದು ಸತ್ಯನಾ, ಅಥವಾ ನಿಜಕ್ಕೂ ಅಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಲಾಗ್ತಾ ಇತ್ತಾ, ಅಥವಾ ಧರ್ಮಸ್ಥಳದ ಹೆಸರಲ್ಲಿ ಅನಾಚಾರಗಳನ್ನ ಮಾಡಲಾಗ್ತಾ ಇದ್ದ, ನೀಚ ಕೃತ್ಯಗಳನ್ನ ಎಸಗಲಾಗ್ತಾ ಇತ್ತಾ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಜನಕ್ಕೆ ಕಾಡ್ತಾನೆ ಬರ್ತಾ ಇತ್ತು. ಅದಕ್ಕೊಂದೊಂದಕ್ಕೇನೆ ಈಗ ಉತ್ತರ ಸಿಗ್ತಾ ಹೋಗ್ತಾ ಇದೆ. ಇಲ್ಲಿ ಯಾರು ಕುತಂತ್ರ ಮಾಡಿದ್ದು, ಯಾರು ಷಡ್ಯಂತ್ರವನ್ನ ಮಾಡಿದ್ದು, ಯಾರು ಮಸಿ ಬೆಳಿಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದು, ಅದೆಲ್ಲವೂ ಕೂಡ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಮಾದರಿಗೆ ಧನ್ಯವಾದಗಳು. ಹೆಚ್ಚು ಪಾತ್ರ ಟಿವಿ ಇಷ್ಟು ಕೊರಬಲ್ಲಿ ಹೆಚ್ಚು ಪಾತ್ರಿ ಭಾರಿ ಸಂತೋಷ ಭಾರಿ ಸಂತೋಷ. ಸತ್ಯ ಬರುವುದು
ನಮ್ಮ ದಿಕ್ಕದಿಲ್ಲಕ್ಕಾಗಲಿದೆ ಕೂಡ ಸತ್ಯ ನನಗೆ ಅಭಿಮಾನ ಹೆಪ್ಪಲಿಂಚನೆ ಪಡೆ ಪ್ರೀತಿ ವಿಶ್ವದಿಂಚನೆ ಪಡೆದು ನಾವು ಸ್ವಾಮಿಲೆ ಆ ಮನುಷ್ಯರ ದೇವರ ಮೋಕ್ಷದಿಂದ ಇಚ್ಛನೆ ಪಡೆದು ದೇವ ಮಾಡ್ಕೊಂಡು ಉಚ್ಚಾರలేదు. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥನ ಸನ್ನಿಧಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಸಿ ಬಳಿಯುವಂಥ ಕೆಲಸವನ್ನ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಮೇಲ್ನೋಟಕ್ಕೂ ಕೂಡ ಕಾಣಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ತನಿಖೆ ಆಗಬೇಕಾದ್ರೂ ಕೂಡ ಅಷ್ಟೇ ವೀರೇಂದ್ರ ಹೆಗ್ಗಡೆ ಅವರು ಏನು ಮಾತನಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ, ಮಾತನಾಡುವಂಥದ್ದು ಕೂಡ ಸರಿ ಇರಲಿಲ್ಲ ಆ ಟೈಮ್ನಲ್ಲಿ. ಬಿಕಾಸ್ ಏನು ಮಾತನಾಡಿದ್ರು ಕೂಡ ಅದಕ್ಕೆ ಬೇರೆಯದ್ದೇ ರೀತಿಯಾದಂಥ ಅರ್ಥ ಸಿಗ್ತಾ ಇತ್ತು. ಬಟ್ ಇವತ್ತು ಅನಾಮಿಕ ಏನಿದ್ದಾನೆ ಆ ಚಿನ್ನಯ್ಯ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತಾ ಇದೆ. ಇದು ಬಹುದೊಡ್ಡ ನೈತಿಕ ಜಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಧರ್ಮಸ್ಥಳಕ್ಕೆ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಕಳೆದ ವಾರವೂ ಕೂಡ ಅಷ್ಟೇ ವೀರೇಂದ್ರ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, SIT ತನಿಖೆಯನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ, ಜೊತೆಗೆ SIT ತನಿಖೆ ಮೇಲೆ ನಂಬಿಕೆ ಇದೆ, ಸತ್ಯಾಂಶ ಅನ್ನುವಂಥದ್ದು ಹೊರಗಡೆ ತರ್ತಾರೆ, ಅಷ್ಟು ಮಾತ್ರ ಹೇಳಿದ್ರು. ಅದು ಬಿಟ್ಟರೆ ನಾನು ಯಾವುದೂ ಈ ಒಂದು ಪ್ರಕರಣದ ಬಗ್ಗೆ ಮಾತನಾಡಲ್ಲ ಅಂತ ಅನ್ನುವಂಥದ್ದನ್ನು ಹೇಳಿದ್ರು. ಇದಾದಂತ ಬಳಿಕ ಒಂದು ವಾರಕ್ಕೆ ಇವತ್ತು ಆರೋಪಿ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಳ್ತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಈತನ ಹಿಂದೆ ಒಂದು ಟೀಮ್ ಇದೆ, ಬುರುಡೆ ತಂದುಕೊಟ್ಟಿದ್ದ ಅದೇ ಟೀಮ್ ಅನ್ನುವಂಥದ್ರ ಬಗ್ಗೆ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. 10 ದಿನಗಳ ಕಾಲ ಆತನ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಈಗಾಗಲೇ ಇಂಟ್ರಾಗೇಷನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಈ ಬೆನ್ನಲ್ಲೇ ವೀರೇಂದ್ರ ಹೆಗಡೆ ಅವರು ಮಾತನಾಡಿರುವಂತಹದ್ದು ಸತ್ಯಗಳು ಒಂದೊಂದೇ ಹೊರಗಡೆ ಬರ್ತಾ ಇದೆ, ಸತ್ಯಕ್ಕೆ ಸಂದಂತಹ ಜಯ, ಸತ್ಯವನ್ನ ತೊಳೆದು ಇವತ್ತು ಜನರ ಮುಂದಿಡುವಂತ ಒಂದು ಕೆಲಸವನ್ನು SIT ಮಾಡಿದೆ. SIT ಅಧಿಕಾರಿಗಳ ತನಿಖೆ ಮೇಲೆ ನನಗೆ ನಂಬಿಕೆ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯಾಂಶಗಳು ಹೊರಗಡೆ ಬರುತ್ತೆ. ಇಷ್ಟು ದಿನ ಯಾರೆಲ್ಲ ಧರ್ಮಸ್ಥಳಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ರಿ, ನಿಮ್ಮ ಬೆಂಬಲ ಭಕ್ತಿ ಅನ್ನುವಂಥದ್ದು ಹೀಗೆ ಇರಲಿ ಅನ್ನುವಂಥ ಒಂದು ಸಂದೇಶವನ್ನ ಭಕ್ತಾದಿಗಳಿಗೆ ಅವರು ಕಳಿಸಿರುವಂತಹದ್ದು. ನಿಜಕ್ಕೂ ಕೂಡ ಅಷ್ಟೇ, ಅವರು ಇಷ್ಟು ದಿನ ಏನು ಮಾತಾಡ್ತಿಲ್ಲ, ಮನಸ್ಸಿಗೆ ನೋವಾಗಿತ್ತು ಅಂತ ಹೇಳಕಂದ್ರೆ BJP ನಿಯೋಗದವ್ರು ಬಂದಂತಹ ವೇಳೆಯಲ್ಲಿ ಮಂಜುನಾಥನ ದರ್ಶನವನ್ನ ಪಡ್ಕೊಂತಾರೆ, ತದನಂತರ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿ ಆಗ್ತಾರೆ. ಆ ಟೈಮ್ ನಲ್ಲಿ ಹೇಳಿರುವಂತದ್ದು BJP ನಿಯೋಗದವರು ಮಾನಸಿಕವಾಗಿ ಅವರು ತುಂಬಾ ನೊಂದಿದ್ದಾರೆ. ಯಾಕಂದ್ರೆ ಇಷ್ಟೊಂದು ವರ್ಷಗಳ ಕಾಲ ಒಳ್ಳೆ ಹೆಸರು ಮಾಡ್ಕೊಂಡು ಬಂದಂತಹ ಕ್ಷೇತ್ರದ ಬಗ್ಗೆ ಇವತ್ತು ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ರೀತಿಯಾದಂತಹ ಒಂದು ಮಸಿ ಬಳಿಯುವಂತ ಒಂದು ಕೆಲಸ ಆಗ್ತಿದೆ ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು ತೋಚದ ಸ್ಥಿತಿಯಲ್ಲಿ ವೀರೇಂದ್ರ ಹೆಗಡೆ ಅವರು ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸತ್ಯಾಂಶ ಏನಿದೆ ಅನ್ನುವಂಥದ್ದು ಹೊರಗಡೆ ಬರಬೇಕು. SIT ಅಧಿಕಾರಿಗಳು ಹಿಂದೆ ಇರುವಂತವರು, ಷಡ್ಯಂತ್ರ ರೂಪಿಸಿರುವಂತವರು, ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿರುವಂತ ಬಂಧನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡಿದ್ರು. ಅದಾದಂತ ಒಂದು ವಾರದಲ್ಲಿ ಈಗ ಬಂಧನ ಕೂಡ ಆಗಿದೆ. ಮೊದಲನೇದಾಗಿ ಈ ಒಂದು ಪ್ರಕರಣದಲ್ಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತಹ ಒಂದು ಪ್ರಯತ್ನ ಮಾಡ್ತಿರುವಂತಹ ಪಟ್ಟಿಯಲ್ಲಿ ಇದೇ ಒಬ್ಬ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಬಂಧನ ಮಾಡಿದರೆ. ಆತನ ಜೊತೆಗಿರುವಂತಹ ಟೀಮ್ ಯಾವುದು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಈಗಾಗಲೇ ಹುಡುಕಾಟ ಮಾಡುವಂತ ಒಂದು ಕೆಲಸವನ್ನು ಕೂಡ SIT ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಷ್ಟೇ, ಈ ಸಮೀರ್ ಎನ್ನುವಂತ ಯೂಟ್ಯೂಬ್ ನ ಇಲ್ಲಿ ಒಂದು ವಿಡಿಯೋನ ಬಿಡ್ತಾನೆ. ಆತ 23 ನಿಮಿಷಗಳ 52 ಸೆಕೆಂಡ್ ವಿಡಿಯೋ ಮಾಡ್ತಾನೆ. ಆ ಒಂದು ವಿಡಿಯೋದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿದ್ದಾವೆ, ಶವಗಳನ್ನು ಹೂತಾಕಿದ್ದಾರೆ, ಶಿವ ತಾಂಡವೇ ನಡಿಬೇಕು ಅಂತ ಹೇಳಿದ್ದು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾವ ರೀತಿಯಾಗಿ ಅಂತ ಆ AI ವಿಡಿಯೋಗಳನ್ನು ನೋಡ್ಕೊಂಡ ಜನರೆಲ್ಲರೂ ಕೂಡ ಅಷ್ಟೇ ನಿಜಕ್ಕೂ ಇಷ್ಟೆಲ್ಲ ಧರ್ಮಸ್ಥಳದಲ್ಲಿ ಆಗ್ತಿದೆಯಾ ಅನ್ನುವಂತ ಒಂದು ರೀತಿಯಂತ ಭಾವನೆಗಳು ಅವರಲ್ಲೂ ಕೂಡ ಮೂಡಿತ್ತು. ಆದ್ರೆ ಇವತ್ತು ಒಂದು ಪೋಸ್ಟ್ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇರುವಂತದ್ದು, ಧರ್ಮಸ್ಥಳದ ದೇವಾಲಯದ ಮೇಲ್ಗಡೆ ಶಿವ ತಾಂಡವ ಆಡ್ತಿರುವಂತಹ ಒಂದು ಫೋಟೋ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ನಿಜಕ್ಕೂ ಕೂಡ ಅಷ್ಟೇ ಶಿವನ ತಾಂಡವ ಅನ್ನುವಂಥದ್ದು ಇವತ್ತು ಶುರುವಾಗಿದೆ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಶಿವ ತಾಂಡವ ಅನ್ನುವಂಥ ನಿಟ್ಟಿನಲ್ಲಿ ಈಗ ಎಲ್ಲಾ ಕಡೆ ವೈರಲ್ ಮಾಡ್ತಿರುವಂತದ್ದು. ಭಕ್ತಾದಿಗಳು ಕೂಡ ಅಷ್ಟೇ ಈಗ ಅದಕ್ಕೆ ಪಾಸಿಟಿವ್ ಆಗಿ ಒಂದು ರೀತಿಯಂತಹ ಒಂದು ಕಾಮೆಂಟ್ಸ್ ಅನ್ನ ಮಾಡೋಕೆ ಮುಂದಾಗಿರುವಂತದ್ದು. ನಿಜವಾದಂತಹ ಶಿವ ತಾಂಡವ ಅನ್ನುವಂಥದ್ದು ಇವತ್ತಿನಿಂದ ಆರಂಭವಾಗಿದೆ, ಇನ್ನು ಮುಂದೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವೈರಲ್ ಆಗ್ತಿದೆ, ಒಂದಷ್ಟು ಕಾಮೆಂಟ್ಸ್ ಮಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅಷ್ಟೇ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಬೇಕು, ಅಪಪ್ರಚಾರವನ್ನ ಮಾಡಬೇಕು, ಮಸಿ ಬಳಬೇಕು ಅನ್ನುವಂಥ ಉದ್ದೇಶನೇ ಈ ಗ್ಯಾಂಗ್ನದ್ದಾಗಿತ್ತ ಅನ್ನುವಂಥ ಒಂದು ಅನುಮಾನ ಈಗ ಮೂಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ SIT ಕಚೇರಿಯಲ್ಲಿ 10 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಂತಹ ಚಿನ್ನಯ್ಯನನ್ನ ಈಗಾಗಲೇ ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆತನಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಆತ ಬುರುಡೆ ಕೊಟ್ಟಿದ್ದು ಕೂಡ ಅಷ್ಟೇ ಒಂದು ಗ್ಯಾಂಗು, ಆ ಬುರುಡೆ ಅವರೇ ಕೊಟ್ಟಿದ್ದು, ಈ ರೀತಿಯಾಗಿ ಹೋಗಿ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾನು ಬಂದು ಯುವತಿಯ ಒಂದು ಬುರುಡೆ ಇದು ಅಂತ ಹೇಳಿದ್ದೆ, ಇದಂತ ಬಳಿಕ ಒಂದಷ್ಟು ಸ್ಪಾಟ್ ಗಳನ್ನ ತೋರಿಸು ಅಂತ ಹೇಳಿದ್ರು. ಅದರಿಂದ ಸ್ಪಾಟ್ ಅನ್ನು ತೋರಿಸಿದೀನಿ. ಆ ಬುರುಡೆ ಹಗಿಯುತ್ತಿರುವಂತದ್ದೆಲ್ಲವೂ ಕೂಡ ಅವರೇ ವಿಡಿಯೋ ಚಿತ್ರೀಕರಣ ಮಾಡಿದ್ದು ಅಂತಾನೂ ಕೂಡ ಆತ ಹೇಳಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರನೇ ಆ ಒಂದು ಗ್ಯಾಂಗ್ ಯಾವುದು, ಆ ಟೀಮ್ ಯಾವುದು, ನಿನ್ಗೆ ಯಾರು ಡೈರೆಕ್ಟ್ ಮಾಡಿ ಕಳಿಸ್ತಾ ಇದ್ರು,
ನಿನಗೆ ಪ್ರತಿಯೊಂದು ಕೂಡ ಅಷ್ಟೇ ಪ್ಲಾನ್ ಯಾರು ಎಕ್ಸಿಕ್ಯೂಟಿವ್ ಮಾಡಕ್ ಹೇಳ್ತಾ ಇದ್ರು ಅಂತ ಪ್ರತಿಯೊಂದು ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನ ಧರ್ಮಸ್ಥಳದ ಬುರುಡೆ ಮ್ಯಾನ್ ಚಿನ್ನಯ್ಯ ಅರೆಸ್ಟ್ ಆಗಿರುವಂತದ್ದು, ಅದಾದ ಬಳಿಕ 10 ದಿನ ಚಿನ್ನಯ್ಯನನ್ನ ಎಸ್ಐಟಿ ವಶಕ್ಕೆ ನೀಡಿರುವಂತದ್ದು ಕೋರ್ಟ್. 10 ದಿನ ಚಿನ್ನಯ್ಯನನ್ನ ವಿಚಾರಣೆಗೆ ಅಂತ ಎಸ್ಐಟಿ ವಶಕ್ಕೆ ಕೊಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಕರೆದು ತಂದು ಚಿನ್ನಯ್ಯನನ್ನ ವಿಚಾರಣೆ ಮಾಡಲಾಗ್ತದೆ. ಚಿನ್ನಯ್ಯ ವಿರುದ್ಧ ಎಸ್ಐಟಿ ಆರೋಪಗಳ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು. ಏನೇನೆಲ್ಲ ಆಯ್ತು, ಏನು ಎತ್ತ, ಈತ ಯಾವ್ಯಾವ ರೀತಿಯಾಗೆಲ್ಲ ಯಾಮಾರಿಸುವಂತ ಕೆಲಸ ಮಾಡ್ದ, ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ದ ಅಂತ ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ. ಈ ಬಗ್ಗೆ ವಿವರವಾಗಿ ತನಿಖೆಯ ಅವಶ್ಯಕತೆ ಇದೆ. ಹೀಗಾಗಿ 10 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ದಂತೆ ಎಸ್ಐಟಿ. ಈತನನ್ನ ಅರೆಸ್ಟ್ ಮಾಡಿದ ಬಳಿಕ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ನಮಗೆ ಯಾಕೆ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳಬೇಕಲ್ಲ ಪೊಲೀಸರು. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ, ಈತನ ಹಿಂದೆ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಸೊ ಹೀಗಾಗಿ ಸಾಕಷ್ಟು ವಿಚಾರಣೆ ಮಾಡಬೇಕಾಗಿದೆ ಅಂತ. ಅದರಂತೆ ಎಸ್ಐಟಿ ವಶಕ್ಕೆ ನೀಡಿರುವಂಥದ್ದು ಕೋರ್ಟ್. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯ್ಯಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಇನ್ನು ಬುರುಡೆ ಗ್ಯಾಂಗ್ನ ನಕಲಿ ಬುರುಡೆಯಲ್ಲೇ ಚಿನ್ನಯ್ಯ ಲಾಕ್ ಆಗಿರುವಂಥದ್ದು. ಈತ ಬಿಟ್ಟಿದ್ದೆಲ್ಲವೂ ಕೂಡ ಬುರುಡೆ. ಅದರ ಜೊತೆಗೆ ಮೇಯ್ನ್ ಆಗಿ ಈ ಕೇಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ಮುಂದುವರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈತ ಒಂದು ತಂದಿದ್ದಂಥ ಬುರುಡೆ. ಚಿನ್ನಯ್ಯ ಲಾಕ್ ಆಗಿರುವಂಥದ್ದು ಯಾವ ಕಾರಣಕ್ಕೆ? ಆ ಬುರುಡೆಯಿಂದ. ಯಾರೋ ಬುರುಡೆ ತಂದು ಕೊಟ್ಟಿದ್ದು ಅಂತ ಎಸ್ಐಟಿಗೆ ಹೇಳಿದ್ದ. ಆದರೆ ನಾನೇ ಅಗೆದು ತಂದಿದ್ದಾಗಿ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದ. ಅದಾದ್ಮೇಲೆ ಜಡ್ಜ್ ಕೂಡ ಅಷ್ಟೇ ಸೀರಿಯಸ್ ಆಗಿ ಈ ಒಂದು ಕೇಸನ್ನ ತನಿಖೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೂಡ ಕೊಡ್ತಾರೆ. ಜಡ್ಜ್ ಮುಂದೆ 164 ಹೇಳಿಕೆ, BNS ಪ್ರಕಾರ 183 ಏನೋ ಆಗುತ್ತೆ ಸ್ಟೇಟ್ಮೆಂಟ್. ಅದು ಜುಲೈ 11ರಂದು ಕೋರ್ಟ್ನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದ ಅಂತ ಒಂದು ಹೇಳಿಕೆ ಏನಿತ್ತಲ್ಲ, ಕೋರ್ಟ್ನಲ್ಲಿ ಕೊಟ್ಟಿದ್ದಂಥ ಹೇಳಿಕೆ ಜುಲೈ 11ನೇ ತಾರೀಕು. ಆ ಒಂದು ಆಧಾರದಲ್ಲಿ ತನಿಖೆಯನ್ನ ಮಾಡಬೇಕು ಅನ್ನುವಂಥ ಸೂಚನೆ ಹೋಗುತ್ತೆ. ಇದೇ ಆಧಾರದಲ್ಲಿ FSLಗೆ ಬುರುಡೆಯನ್ನ ಕಳಿಸಿ ಎಸ್ಐಟಿ ಉತ್ಖನನವನ್ನ ಶುರು ಮಾಡುವಂಥದ್ದು. ಆದರೆ ತನಿಖೆ ವೇಳೆ ಬುರುಡೆ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾನೆ. ಎಲ್ಲಿಂದ ಬುರುಡೆ ತಂದೆ ಎಂಬ ಬಗ್ಗೆ ಹೇಳಿಕೆಯನ್ನ ನೀಡಲೇ ಇಲ್ಲ ಚಿನ್ನಯ್ಯ. ಹೀಗಾಗಿ ಖುದ್ದು DGP ಮೊಹಂತಿಯಿಂದ ಚಿನ್ನಯ್ಯನ ವಿಚಾರಣೆ ಆಗುತ್ತೆ. ಈ ವೇಳೆ ಬುರುಡೆ ಗ್ಯಾಂಗ್ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಚಿನ್ನಯ್ಯ. ಹೀಗಾಗಿನೇ ಸುಳ್ಳು ಸಾಕ್ಷ್ಯ, ಸುಳ್ಳು ಹೇಳಿಕೆ ಆಧಾರದಲ್ಲಿ ವಶಕ್ಕೆ ಪಡೆಯಲಾಗಿರುವಂಥದ್ದು. ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಲಾಗಿರುವಂಥದ್ದು. ತದನಂತರ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 10 ದಿನಗಳ ಕಾಲ ಫುಲ್ ಡ್ರಿಲ್ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಮಂಜು, ಇಲ್ಲಿ ಎಷ್ಟು ದಿನಗಳ ಕಾಲ ಆತ ಬರ್ತಾ ಇದ್ದ, ತೋರಿಸಿದಂತ ಜಾಗದಲ್ಲಿ ಅಗಿಯುವಂತ ಕೆಲಸ ಆಗ್ತಾ ಇತ್ತು. ಸುಮಾರು 250ಕ್ಕೂ ಹೆಚ್ಚು ಜನ ಶ್ರಮವನ್ನ ಹಾಕ್ತಾ ಇದ್ರು. ಈತನಿಗೆ ಒಂದ್ ಕಡೆ ಬೇರೆ ಭದ್ರತೆ, ಮತ್ತೊಂದ್ ಕಡೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದ ರೀತಿಯಲ್ಲಿ, ಇನ್ನೂ ಒಂದ್ ಕಡೆ ರಾಜ್ಯದ ಜನಕ್ಕೆ ಮಾತ್ರ ಅಲ್ಲ ರಾಷ್ಟ್ರದ ಜನಕ್ಕೂ ಕೂಡ ಏನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಬೇರೆ ಸಂದೇಶವನ್ನ ಕೊಡಬೇಕಾಗಿತ್ತು. SIT ಅಂತೂ ತುಂಬಾ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಈ ಒಂದು ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈತ ಮಾಡಿದ್ದು, ಹಾಗೆ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಯಾವ್ಯಾವ ಹಂತದಲ್ಲೆಲ್ಲ ಗೊತ್ತಾಗ್ತಾ ಹೋಯಿತು. ಮತ್ತೆ ಪೊಲೀಸರಿಗೆ ಈತ ಹೇಳಿದ್ದೆಲ್ಲವೂ ಸುಳ್ಳು ಅನ್ನುವಂಥದ್ದು ಆತನ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಕಾಣಿಸ್ತಾ ಹೋಯಿತು ಅಂತ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಡೇ 1 ಅಲ್ಲಿ ಬುರುಡೆ ತಗೊಂಡು ಬರ್ತಾನೆ, ಬುರುಡೆ ತಗೊಂಡಾಗಿದ್ದ ಅಂತ ಬಳಿಕ ನೇರವಾಗಿ ಕೋರ್ಟ್ ಮುಂದೆ ಹೋಗಿ ಸರೆಂಡರ್ ಆಗ್ತಾನೆ. ಕೋರ್ಟ್ ಅಲ್ಲಿ ಹೇಳ್ತಾನೆ 164 ಸ್ಟೇಟ್ಮೆಂಟ್ ಆಗುತ್ತೆ. ಇದಾದಂತ ಬಳಿಕ ಇದರ ಬಗ್ಗೆ ತನಿಖೆ ಮಾಡೋದಕ್ಕೆ ಕೂಡ ಅಷ್ಟೇ ಸೂಚನೆಯನ್ನ ಕೊಡ್ತಾರೆ. ಆಗ ಸರ್ಕಾರ ಇದನ್ನ SIT ರಚನೆ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಬುರುಡೆ ರಹಸ್ಯವನ್ನ ಭೇದಿಸಿ ಅಂತ ಹೇಳ್ತಾರೆ. ಈ ಬುರುಡೆ ರಹಸ್ಯವನ್ನ ಭೇದಿಸೋದಕ್ಕಿಂತ ಮುಂಚಿತವಾಗಿ ಆತನನ್ನ ಇಂಟ್ರಾಗೇಷನ್ ಮಾಡ್ತಾರೆ. ಇಂಟ್ರಾಗೇಷನ್ ಮಾಡಿದಂತ ವೇಳೆಯಲ್ಲಿ ಇಂತಹ ಬುರುಡೆಗಳು ಬೇಜಾನ್ ಸಿಗುತ್ತೆ. 100 ಶವಗಳನ್ನ ನಾನು ತಗೊಂಡೋಗ್ಬಿಟ್ಟು ಊತಾಕಿದ್ದೀನಿ, ಅದ್ಯಾವುದೂ ಕೂಡ ಅಷ್ಟೇ ರೆಕಾರ್ಡ್ಸ್ ಅಲ್ಲೇ ಇಲ್ಲ. ಪ್ರತಿಯೊಂದು ಶವಗಳು ಕೂಡ ಅಷ್ಟೇ ಅತ್ಯಾಚಾರ ಮತ್ತು ಕೊಲೆಯಾದ ರೀತಿಯಲ್ಲಿ ಕಾಣ್ತಾ ಇದ್ವು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವಾಗ ಎಲ್ಲರೂ ಕೂಡ ಅಷ್ಟೇ ಗಾಬರಿಗೊಳಗಾಗ್ತಾರೆ. ಏನಪ್ಪಾ ಇದು 100 ಶವಗಳ ಇಂಥ ಪುಣ್ಯಕ್ಷೇತ್ರದಲ್ಲಿ ಎಲ್ಲ ಊತಿತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಆತನ ಕರ್ಕೊಂಡು ಹೋಗ್ತಾರೆ. ಸ್ಪಾಟ್ಗಳನ್ನ ತೋರಿಸ್ತಾನೆ. ಸ್ಪಾಟ್ ನಂಬರ್ 1, 2, 3 ಅಂತೇಳಿ 17 ಸ್ಪಾಟ್ಗಳನ್ನ ತೋರಿಸ್ತಾನೆ. ಒಂದೊಂದೇ ಸ್ಪಾಟ್ ನಲ್ಲಿ ಹಗಿಯೋಕೆ ಶುರು ಮಾಡ್ತಾರೆ. 5 ಅಡಿ ಆಗಿದ್ದಾರೆ, 6 ಅಡಿ ಆಗಿದ್ದಾರೆ, 10 ಅಡಿ ಆಗಿದ್ದಾರೆ, 20, 40 ಅಡಿವರೆಗೂ ಕೂಡ ಹೋಗ್ತಾರೆ. ಆದ್ರೆ ಸ್ಪಾಟ್ ನಂಬರ್ 6ರಲ್ಲಿ ಒಂದಷ್ಟು ಮೂಳೆಗಳು ಸಿಗುತ್ತೆ. ಅದು ಬಿಟ್ರೆ 14ನೇ ಸ್ಪಾಟ್ ನಲ್ಲಿ ಹಗಿಯುವಂತ ವೇಳೆಯಲ್ಲಿ ಒಂದಷ್ಟು ಅಸ್ಥಿ ಪಂಜರ ಸಿಗುತ್ತೆ. ಅದೇ ಅಸ್ಥಿ ಪಂಜರವನ್ನು ನೋಡಿದಾಗ 2.5 ವರ್ಷದಿಂದ ಯಾವ್ದು ಸೂಸೈಡ್ ಮಾಡ್ಕೊಂಡಿರುವಂತ ಗಂಡಿನ ಶವದ್ದು ಅಂತ ಹೇಳ್ತಾ ಇರೋದು. ಅದು ಈತನ ಹೇಳಿರುವಂತದಕ್ಕೆ ಟ್ಯಾಲಿ ಆಗೋದಿಲ್ಲ. ಇದಾದಂತ ಬಳಿಕ ಸ್ಪಾಟ್ ನಂಬರ್ 13 ಅಂತೂ ಈತ ಯಾವ ರೀತಿಯ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ ಅಂತಂದ್ರೆ, ನಾನು ಸಾಮೂಹಿಕವಾಗಿ 8 ರಿಂದ 10 ಶವಗಳು ಊತಾಕಿದ್ದೀನಿ, ಅಲ್ಲಿ ಬರೀ ಹೆಣ್ಮಕ್ಳದೇ, ಅವು ಎಲ್ಲವೂ ಕೂಡ ರೇಪ್ ಆಗಿರೋಂಥವ್ರು ಆ ಮಟ್ಟಕ್ಕೆ ಕೇಳಿರ್ತಾನದು. ಅವಾಗ GPR ಯಂತ್ರದ ಮೊರೆ ಹೋಗ್ತಾರೆ. 5 ಅಡಿ ತೆಗಿತಾರೆ, 10 ಹೋಗುತ್ತೆ, 15, ಲಾಸ್ಟ್ ಗಾತ ಹೇಳ್ತಾನೆ ಇಲ್ಲ ಮಣ್ಣೊಂದು 20 ಅಡಿ ಮಣ್ಣು ಬಿದ್ದಿದೆ, ನಾನೊಂದು 5 ಅಡಿಯಲ್ಲಿ 25 ಅಡಿ ತೆಗೀರಿ ಅಂತ ಹೇಳ್ತಾನೆ.
25 ಅಡಿಯಷ್ಟು ತೆಗಿತಾರೆ, ಇಲ್ಲ ಬಹುಶಃ ಇನ್ನೊಂದು 10 ಅಡಿ ತೆಗಿಬೇಕು ಅಂತಾನೆ 40 ಅಡಿವರೆಗೂ ಅವತ್ತು ಮಣ್ಣು ತೆಗಿತಾರೆ. ಯಾವ ರೀತಿಯಾಗಿತ್ತು ಅಂತಂದ್ರೆ ಅವತ್ತಿನ ದೃಶ್ಯಾವಳಿಗಳನ್ನ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಂತ ಕುತೂಹಲ, ಏನ್ ಸಿಗುತ್ತೋ, ಎಷ್ಟು ಬಾಡಿ ಸಿಗುತ್ತೋ, ಅಥವಾ ಮೂಳೆಗಳು ಸಿಗ್ತಾವೋ, ಅಸ್ಥಿ ಪಂಜರನೇ ಸಿಗುತ್ತೋ, ಇನ್ನೇನೇನ್ ಸಿಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ರು. 2 ದಿನದ ಕಾರ್ಯಾಚರಣೆ ಬಳಿಕ ಅಲ್ಲಿ ಸಿಕ್ಕಿದ್ದಂಥದ್ದು ಕೇವಲ ಕಲರ್ ಆದಂತ ಮಣ್ಣು ಸಿಗುತ್ತೆ ಬಿಟ್ರೆ ಬೇರೆ ಯಾವುದೇ ಕುರುಹುಳು ಸಿಗೋದಿಲ್ಲ. ಅವಾಗ ಒಂದು ಅನುಮಾನ ಶುರುವಾಗುತ್ತೆ, ಇಲ್ಲ ಬಹುತೇಕ ಈತ ಹೇಳ್ತಿರುವಂತದ್ದು ಎಲ್ಲವೂ ಕೂಡ ಅಷ್ಟೇ ಸುಳ್ಳು ಅಂತೇಳಿ. ಇದಾದಂತ ಬಳಿಕ ಮತ್ತೆ 2 ಪ್ಲೇಸ್ ತೋರಿಸ್ತಾನೆ, ಅಲ್ಲೂ ಕೂಡ ಹೋಗ್ತಾರೆ, ಅದು ಆಗಿದ್ದಾರೆ, ಅದು ಸಿಗೋದಿಲ್ಲ. ಲಾಸ್ಟ್ಗೆ ಈತನ ಮೇಲೆ ಅನುಮಾನ ಮೂಡಿದಾಗ ಇಂಟ್ರಾಗೇಷನ್ ಮಾಡಕ್ ಶುರು ಮಾಡ್ತಾರೆ. ಹಾಗಾದ್ರೆ ನಿನ್ ಜೊತೆಯಲ್ಲಿ ಯಾರು ಶವಗಳು ಊತಾಕಿದ್ದು, ನೀನೊಬ್ಬನೇ ಎತ್ಕೊಂಡು ಹೋಗಿ ಊತಾಕ್ತಿದ್ದ, ನೀನ್ 20 ಅಡಿವರೆಗೂ ಕೂಡ ಅಗಿಯುವಂತ ಸಾಮರ್ಥ್ಯ ನಿನ್ಗಿದೆಯಾ, ನಿಮ್ಮ ಮಣ್ಣು ಹೆಂಗೆ ಎತ್ತಾಗ್ತಿದ್ದ ಅಂತ ಕ್ರಾಸ್ ಮಾಡಿದಾಗ, ಇಲ್ಲ ನಾನು ಒಬ್ಬನೇ ಊತಿರ್ಲಿಲ್ಲ, ನನ್ನ ಜೊತೆಯಲ್ಲಿ ರಾಜು ಅನ್ನೋಂಥ ವ್ಯಕ್ತಿ ಇದ್ದ, ಜೊತೆಗೆ ನಮ್ಮ ಅಣ್ಣನೂ ಕೂಡ ಇದ್ದ, ನಮ್ಮಿಬ್ಬರ ಅಣ್ಣಂದ್ರು ಒಬ್ಬ ಸ್ನೇಹಿತ ಇದ್ದ ಅಂತ ಹೇಳ್ತಾನೆ. ತದನಂತರ ಅವರನ್ನ ಇಂಟ್ರಾಗೇಷನ್ ಮಾಡಕ್ ಕರೀತಾರೆ. ಒಬ್ಬ ಅಣ್ಣ ಸತ್ತೋಗಿರ್ತಾನೆ, ಆದ ಕಾರಣಕ್ಕೋಸ್ಕರ ಆತನ ಹೆಂಡತಿನ ಇಂಟ್ರಾಗೇಷನ್ ಮಾಡ್ತಾರೆ. ಇನ್ನೊಬ್ಬ ಅಣ್ಣ ಇರ್ತಾನೆ, ಆತನನ್ನು ಕೂಡ ಇಂಟ್ರಾಗೇಷನ್ ಮಾಡ್ತಾರೆ. ಅದ್ರ ಜೊತೆಗೆ ರಾಜು ಅನ್ನುವಂತಹ ಮಂಡ್ಯ ಮೂಲದವನು, ಆತನನ್ನು ಕೂಡ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡ್ತಾರೆ. ಅವಾಗ ಅಸಲಿ ಎತ್ತು ಗೊತ್ತಾಗುತ್ತೆ, ಇಲ್ಲ ಈತ ಹೇಳ್ತಿರುವಂತದ್ದೇ ಸುಳ್ಳು, ಈತ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮೊದಲಿನಿಂದಲೂ ಕೂಡ ಅಷ್ಟೇ, ಈತ ನಾವು ಊತಿರುವಂತ ಶವಗಳು ನಿಜ, ಆದ್ರೆ ನಾವು ಊತಿರುವಂತ ಶವಗಳಿಗೆ ದಾಖಲೆಗಳಿದೆ ಎಲ್ಲವೂ. ಮಂಜು, ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಹಾಗೆ ಸಂಪರ್ಕ